ಆ ದೇವಸ್ಥಾನಕ್ಕೆ ಮಕ್ಕಳಿಲ್ದವರು ಹೋಗಿ ಪ್ರಾರ್ಥನೆ ಮಾಡಿ ಬಂದರೆ ಅವರಿಗೆ ಮಗುವಾಗಿದ್ದು ಸುಮಾರು ನಿದರ್ಶನಗಳು ಉಂಟು. ಗರ್ಭಿಣಿ ಸ್ತ್ರೀಯರಿಗೆ, ಅಸ್ತಮಾ ಪೇಷಂಟಿಗೆ ಅದರ ಗಾಳಿ ಔಷಧಿ. ಹನುಮಂತ ಬೇಜಾರಾಗಿ ಮಹಿಷ ರೂಪದಲ್ಲಿ ಕೂತು ರಾಮಧ್ಯಾನ ಮಾಡಿದ ಜಾಗ. ಮತ್ತು ಪಿತೃದೋಷಗಳಿಂದ ಒದ್ದಾಡ್ತಾ ಇರೋರು ಆ ಅಶ್ವತ್ಥನಾರಾಯಣನ ದರ್ಶನ ಮಾಡಿ ಆ ನದಿಯಲ್ಲಿ ಸ್ನಾನ ಮಾಡಿ ಭಗವತ್ ಪಾದಸ್ಪರ್ಶವಾದ ವೃಕ್ಷ. ಈ ಸಂತಾನದ ಪ್ರಾಬ್ಲಮ್ ಇರೋರಿಗೆ ಅಶ್ವತ್ಥದ ಬೇರಿನ ಕಷಾಯ ಮಾಡಿ ತಗೊಳ್ಳೋದ್ರಿಂದ ಸಂತಾನ ಪ್ರಾಪ್ತಿಯ. ಅಶ್ವತ್ಥನ ಚಕ್ಕೆಯ ಚೂರ್ಣ ಅದನ್ನು ಕುದಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹದ ಸ್ಥಿತಿ ಸರಿ ಹೋಗ್ತದೆ. ಮೆಡಿಕಲಿ ಹಿಂದೆ ಅಶ್ವತ್ಥ ವೃಕ್ಷಕ್ಕೆ ಯಾಕೆ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಿದ್ರು ಹಿಂದಿನವರು? ವೈಜ್ಞಾನಿಕ ಕಾರಣ, ಆಕ್ಸಿಜನನ್ನು ಜಾಸ್ತಿ ಲಿಬರೇಟ್ ಮಾಡೋ ವೃಕ್ಷ. ಗುರುಗಳು ನಾನು ನೋಡಿದ ಜ್ಞಾನಿಗಳಲ್ಲಿ ಅಗ್ರಗಣ್ಯ. ನನ್ನ ಗುರುಗಳು ದಿನ ಬೆಳಗ್ಗೆ ವೆಂಕಟಾಚಲ ಅವಧೂತ್ರ ಅವರು ಕೂರ್ತಿದ್ದೊಂದು ಅಶ್ವತ್ಥ ಕಟ್ಟೆ ಇದೆ. ಬೇವು, ಅಶ್ವತ್ಥ, ಔದಂಬರ 3 ವೃಕ್ಷ ಇರೋದೊಂದು ಕಟ್ಟೆ ಇದೆ ಸಕ್ಕರೆಪಟ್ಟಣದಲ್ಲಿ. ಅಲ್ಲಿ ಗುರುಗಳು ಯಾವಾಗಲೂ ಕೂರವರು. ಆ ಎಲೆಗಳನ್ನೆಲ್ಲ ಅವ್ರು ಒಟ್ಟು ಮಾಡಿ ಕೊಡೋರು, ಇದನ್ನು ಕಳಿಬೇಡಿ, ಇಟ್ಕೊಳ್ಳಿ. ಅದರ ಅರ್ಥ ಏನು? ನಮ್ಮ ಊರಿನ ಹತ್ತಿರ ಪ್ರದೇಶವಾದ ತೀರ್ಥಹಳ್ಳಿಯಲ್ಲಿರೋ ಮಹಿಷಿ ಅನ್ನುವ ಜಾಗದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ. ರಾಮ ಜಗತ್ತಲ್ಲಿ ಅಶ್ವತ್ಥ ಪ್ರತಿಷ್ಠೆ ಮಾಡಿ ರಾಮನೇ ನೆಟ್ಟ ಅಶ್ವತ್ಥ ಗಿಡ ಎಲ್ಲರಿದ್ದರೆ ಅದು ತೀರ್ಥಹಳ್ಳಿಯ ಮಹಿಷಿಯಲ್ಲಿದೆ. ಯಾಕೆ ನಾವು ಭಾರತದಲ್ಲಿ ಹುಟ್ಟಿದ ಮೇಲೆ 3 ಥರ ಜ್ಞಾನವನ್ನು ಪಡಿಬೇಕು. ಒಂದು ಸಾಮಾಜಿಕ ಜ್ಞಾನ ಶಾಲೆ ಕಾಲೇಜುಗಳಲ್ಲಿ, ಇನ್ನೊಂದು ವ್ಯಾವಹಾರಿಕ ಜ್ಞಾನ ಪ್ರಪಂಚದಿಂದ, ಇನ್ನೊಂದು ಆಧ್ಯಾತ್ಮಿಕ ಜ್ಞಾನ. ನಮ್ಮ ಊರಿನ ದೇವಸ್ಥಾನಗಳೆಲ್ಲ ಒಂದೊಂದು ಬುಕ್ ಇದ್ದಾರೆ. ಲೈಬ್ರರಿಗಳು ಯಾಕೆ ಇಡಲಿಲ್ಲ ಹಿಂದಿನವರು ಅಂದರೆ, ಒಂದು ಟೆಂಪಲ್ಲೇ ಲೈಬ್ರರಿ, ಒಂದು ಹಳ್ಳಿಯೂ ಲೈಬ್ರರಿ. ಸೊ ಆ ಮಹಿಷಿ ಅನ್ನೋ ಜಾಗ ಹಿಂದೆ ರಾಮೇಶ್ವರದ ಪ್ರತಿಷ್ಠೆ ಆದಮೇಲೆ ರಾಮ ಹನುಮಂತ ತಂದ ಲಿಂಗವನ್ನು ಫಸ್ಟ್ ಇಡುವುದಿಲ್ಲ, ಲೇಟ್ ಆಗ್ತದೆ. ಸೀತೆ ಮರಳಲ್ಲಿ ಮಾಡಿದ ಲಿಂಗವನ್ನು ಫಸ್ಟ್ ಪ್ರತಿಷ್ಠೆ ಆಗಿ ಪೂಜೆ ಆಗುತ್ತೆ. ಮತ್ತು ಹನುಮಂತ ತಂದ ಲಿಂಗವನ್ನು ಇಡ್ತಾನೆ. ಹನುಮಂತ ಬೇಜಾರಾಗಿ ಮಹಿಷ ರೂಪದಲ್ಲಿ ಕೂತು ರಾಮಧ್ಯಾನ ಮಾಡಿದ ಜಾಗ ಮಹಿಷಿ. ಮಹಿಷಿ ರೂಪ ಅಂದರೆ ಎಮ್ಮೆ. ಅಲ್ಲಿ ನಿತ್ಯ ಪೂಜೆ ಮಾಡೋದು ಹೇಗೆ ಬದ್ರಿಯಲ್ಲಿ ಕುಬೇರ ನಾರದಾದಿಗಳು ಪೂಜೆ ಮಾಡ್ತಾರೋ ಹಾಗೆ ನಮ್ಮ ದಕ್ಷಿಣದ ಬದ್ರಿ ತೀರ್ಥಹಳ್ಳಿಯ ಮಹಿಷಿ. ಅಲ್ಲಿ ಪ್ರಾಣದೇವರೇ ನಿತ್ಯ ಪೂಜೆ ಮಾಡೋದು ಸೂಕ್ಷ್ಮ ರೂಪದಿಂದ. ಅಲ್ಲಿ ವಿಷ್ಣು ಅಷ್ಟಭುಜವಾದ ವಿಷ್ಣು. ನಾನು ನೋಡಿದ ಹಾಗೆ ನಾನೆಲ್ಲೂ ನೋಡಲಿಲ್ಲ ಆ ಥರದ ವಿರಾಟ್ ರೂಪವನ್ನು. ಇನ್ನೂ ವಿಶೇಷ ಅಂತ ಹೇಳಿದರೆ ಅಶ್ವತ್ಥ ವೃಕ್ಷದ ಕೆಳಗಿರೋ ವಿಷ್ಣು, ಅದಕ್ಕೆ ಅದರ ಹೆಸರು ಅಶ್ವತ್ಥನಾರಾಯಣ. ಈ ಶಾಸ್ತ್ರದಲ್ಲಿ ಬ್ರಹ್ಮ ರಾಕ್ಷಸತ್ವ ಪಡೆದಾಗ ನೀವು ಗಣಗಾಪುರಕ್ಕೆ ಹೋದರೆ ಒಂದು ಅಶ್ವತ್ಥ ಗಿಡ ನೋಡ್ಬೋದು. ಅಲ್ಲಿರೋ ಪ್ರೇತಾತ್ಮಗಳನ್ನೆಲ್ಲ ಸದ್ಗತಿಗೆ ಅಂತ ವೃಕ್ಷ. ಅಶ್ವತ್ಥ ಅಂದರೆ ವಿಷ್ಣು. ಸರ್ಪಗಳನ್ನು ಆ ಅಶ್ವತ್ಥ ವೃಕ್ಷದ ಕೆಳಗೆ ಪ್ರತಿಷ್ಠೆ ಮಾಡ್ತಾರೆ. ಕಾರಣ ಇಷ್ಟೇ, ವಿಷ್ಣು ಅಂದರೆ ಶಾಂತತೆ, ಪೂರ್ಣ ಸತ್ವ. ಅವನ ಸಾನ್ನಿಧ್ಯದಲ್ಲಿ ಎಂಥವನಿದ್ರೂ, ಕ್ರೋಧಿ ಇದ್ದರೂ ಅವನು ಶಾಂತ ಆಗ್ತಾನೆ. ಅದರ ಲಾಜಿಕ್. ಇನ್ನೊಂದು, ಕೃಷ್ಣನೇ ಹೇಳಿದಾಗೆ ವೃಕ್ಷಾನಾಂ ಮಾಂ ಅಶ್ವತ್ಥ. 3 ವೃಕ್ಷಗಳನ್ನು ಅವನು ತನ್ನ ಏನು ಹೇಳ್ತಾರೆ ವಿಭೂತಿ ವೃಕ್ಷಗಳು, ಅವನ ಪ್ರತಿನಿಧಿಗಳು ವೃಕ್ಷಗಳಲ್ಲಿ. ಅಶ್ವತ್ಥ, ಚಾಣೂರ, ಔದಂಬರ. ಚಾಣೂರ ಬೃಂದಾವನದ ಹತ್ರ ಇದೆ ವೃಕ್ಷ. ಕೃಷ್ಣ ಅದರಿಂದ ನೀರಿಗೆ ಹಾರ್ತಾ ಇದ್ದ, ಹೆಣ್ಮಕ್ಳ ಬಟ್ಟೆಯನ್ನೆಲ್ಲ ಅಲ್ಲಿ ಕದ್ದಿಡ್ತಿದ್ದ ವೃಕ್ಷ. ಇವತ್ತು ಹೋದರೆ ನೋಡ್ಬೋದು, ನದಿ ದಂಡೆಯಲ್ಲೇ ಆ ವೃಕ್ಷ ಇವತ್ತು ಇದೆ.
ಭಗವತ್ ಪಾದಸ್ಪರ್ಶವಾದ ವೃಕ್ಷ ಅದು. ಹಾಗೆ ಶ್ರೀರಾಮಚಂದ್ರ ಇಡೀ ಇಂಡಿಯಾದಲ್ಲೆಲ್ಲರೂ ಒಂದು ಅಶ್ವತ್ಥ ಗಿಡ ನೆಟ್ಟಿದ್ದರೆ ಅದು ಮಹಿಷಿಯ ಅಶ್ವತ್ಥನಾರಾಯಣದಲ್ಲಿ. ರಾಮ ಮಹಿಷ ರೂಪದಲ್ಲಿರೋ ಹನುಮಂತನನ್ನು ಹುಡುಕ್ತಾನೆ. ಹುಡುಕಿ ಅದೇ ಜಾಗದಲ್ಲಿ ಒಂದು ಅಶ್ವತ್ಥ ಪ್ರತಿಷ್ಠೆ ಮಾಡುತ್ತಾನೆ. ಅಶ್ವತ್ಥ ವೃಕ್ಷ ಆರಾಧನೆ ಯಾಕೆ ಮಾಡಬೇಕು ಅಂತ ನೆಕ್ಸ್ಟ್ ಪ್ರಶ್ನೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯ ತೇ ನಮಃ. ಈ ಮಂತ್ರವನ್ನು ನಾವು ಸ್ವಲ್ಪ ಬಿಡಿಸಿದರೆ ಮೂಲ ಅಂದರೆ ಅಶ್ವತ್ಥದ ಬೇರು, ಅದು ಬ್ರಹ್ಮನ ಸ್ಥಾನ ಸೃಷ್ಟಿ. ಮತ್ತು ಸ್ಥಿತಿ ಏನು ಅಂತ ಹೇಳಿದರೆ ವಿಷ್ಣು. ಲಯ ಅಶ್ವತ್ಥನ ಒಂದು ಕಾಯಿ ಆಗುತ್ತೆ. ಲಾಜಿಕಲಿ ಇದನ್ನು ಹೇಳ್ತೀನಿ. ಈ ಸಂತಾನದ ಪ್ರಾಬ್ಲಮ್ ಇರೋವರಿಗೆ ಅಶ್ವತ್ಥದ ಬೇರಿನ ಕಷಾಯ ಮಾಡಿ ತಗೊಳ್ಳೋದ್ರಿಂದ ಸಂತಾನ ಪ್ರಾಪ್ತಿ ಆಗ್ತದೆ. ಅಂದರೆ ಬ್ರಹ್ಮನ ಸ್ಥಾನ ಆದ್ದರಿಂದ. ದೇಹದ ಸುಮಾರು ಕಾಯಿಲೆಗಳಿಗೆ ಅಶ್ವತ್ಥನ ಚಕ್ಕೆಯ ಚೂರ್ಣ ಅದನ್ನು ಕುದಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹದ ಸ್ಥಿತಿ ಸರಿ ಹೋಗ್ತದೆ. ಯಾಕೆ ವಿಷ್ಣುವೇ ಸ್ವಯಂ ಧನ್ವಂತರಿ. ಅದರ ನೆಕ್ಸ್ಟ್ ಪಾರ್ಟು ಅಶ್ವತ್ಥ ಮರದ ಕಾಯಿಗಳು. ಆ ಕಾಯಿಗಳು ಅತಿ ವಿಷಪೂರಿಕ, ಅದನ್ನು ತಿಂದರೆ ಸತ್ತೇ ಹೋಗ್ತಾರೆ. ಅಂದರೆ ಶಿವನ ಕೆಲಸ ಲಯ. ಅಶ್ವತ್ಥವನ್ನು ಓಂಕಾರಕ್ಕೆ, ನಮ್ಮ ಉಸಿರಾಟಕ್ಕೆ ಕಮ್ಯುನಿಕೇಟ್ ಮಾಡಿದರೆ ನಮ್ಮ ಉಸಿರಾಟವು ಅಶ್ವತ್ಥವೇ. ಆ ಬ್ರಹ್ಮನಾಭಿ ಅಲ್ಲಿಂದ ಶುರುವಾಯಿತು. ಸ್ಥಿತಿ ಆಯಿತು, ಲಯ ಆಯಿತು. ಮೆಡಿಕಲಿ ಹಿಂದೆ ಅಶ್ವತ್ಥ ವೃಕ್ಷಕ್ಕೆ ಯಾಕೆ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಿದ್ರು ಹಿಂದಿನವರು? ವೈಜ್ಞಾನಿಕ ಕಾರಣ. ಆಕ್ಸಿಜನನ್ನು ಜಾಸ್ತಿ ಲಿಬ್ರೇಟ್ ಮಾಡೋ ವೃಕ್ಷ. ಸಂಜೆ 6 ಗಂಟೆ ಒಳಗೆ ವೃಕ್ಷ ಪ್ರದಕ್ಷಿಣೆಯೆಲ್ಲ ಬೆಳಗ್ಗೆ ಹೊತ್ತು ಮಾಡಬೇಕು. ಯಾಕೆ ಪ್ಯೂರ್ ಆಕ್ಸಿಜನನ್ನು ಅದು ರಿಲೀಸ್ ಮಾಡ್ತಿರುತ್ತೆ. ಗರ್ಭಿಣಿ ಸ್ತ್ರೀಯರಿಗೆ, ಅಸ್ತಮಾ ಪೇಷಂಟಿಗೆ ಅದರ ಗಾಳಿ ಔಷಧಿ. ಮತ್ತು ಅಶ್ವತ್ಥೆಲೆಯನ್ನು ಮಾತಾಡದ ಮಕ್ಕಳಿಗೂ ಅನ್ನಪ್ರಾಶನಕ್ಕೂ ಉಪಯೋಗಿಸ್ತಾ ಇದ್ರು. ನನ್ನ ಗುರುಗಳು ದಿನ ಬೆಳಗ್ಗೆ ವೆಂಕಟಾಚಲ ಅವಧೂತ್ರ ಅವರು ಕೂರ್ತಿದ್ದೊಂದು ಅಶ್ವತ್ಥ ಕಟ್ಟೆ ಇದೆ. ಬೇವು, ಅಶ್ವತ್ಥ, ಔದಂಬರ 3 ವೃಕ್ಷ ಇರೋದೊಂದು ಕಟ್ಟೆ ಇದೆ ಸಕ್ರೆಪಟ್ಟಣದಲ್ಲಿ. ಅಲ್ಲಿ ಗುರುಗಳು ಯಾವಾಗಲೂ ಕೂರವರು. ಬೆಳಗ್ಗೆ ಹೋದವರು ಸ್ವಲ್ಪ ಹೊತ್ತಲ್ಲಿ ಅವರು ಪ್ರತಿಷ್ಠೆ ಮಾಡಿದ ಶಿವನ ದರ್ಶನ ಮಾಡಿ ಅಶ್ವತ್ಥ ವೃಕ್ಷದ ಕೆಳಗೆ ಸುಮಾರು ಜಾಸ್ತಿ ಸಮಯ ಅವರು ಅಲ್ಲೇ ಕಳೀತಾ ಇದ್ದರು. ಆ ಎಲೆಗಳನ್ನೆಲ್ಲ ಅವರು ಒಟ್ಟು ಮಾಡಿ ಕೊಡೋರು, ಇದನ್ನು ಕಳಿಬೇಡಿ, ಇಟ್ಕೊಳ್ಳಿ. ಅದರ ಅರ್ಥ ಏನು? ಅದೆಷ್ಟು ಪವಿತ್ರ ಅಂತ ಹೇಳಿ. ಯಾಕೆ ಗುರುಗಳು ನಾನು ನೋಡಿದ ಜ್ಞಾನಿಗಳಲ್ಲಿ ಅಗ್ರಗಣ್ಯರು ಈ ಕಾಲಘಟ್ಟದಲ್ಲಿ. ಅವರಿಗೆ ಅದರ ರಹಸ್ಯ ಗೊತ್ತಿಲ್ಲದೆ ಇರಲ್ಲ. ಅವರು ಅದನ್ನೆಲ್ಲ ಕೀಳ್ತಿರ್ಲಿಲ್ಲ. ಅವರು ಒಣಗಿದ ಎಲೆಲ್ಲ ಕೆಳಗೆ ಬಿದ್ದಿದ್ದನ್ನು ಹೆಕ್ಕಿ ಇಟ್ಕೊಳ್ಳೋಕ್ಕೆ ಹೇಳ್ತಾ ಇದ್ರು. ಅಂದರೆ ಅದರ ಪಾವಿತ್ರತೆಯನ್ನು ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಳ್ಳಿ. ಸೊ ಹಾಗಾಗಿ ಮತ್ತು ಈ ಅಶ್ವತ್ಥ ವೃಕ್ಷದ ಆರಾಧನೆ ಮಾಡಿದರೆ ಏನು ಅಂತ, ಒಂದು ಬ್ರಹ್ಮಹತ್ಯಾ ದೋಷ ಹೋಗ್ತದೆ, ಮತ್ತೊಂದು ಮಹಾವಿಷ್ಣುವಿನ ಪ್ರತಿರೂಪ ಅಶ್ವತ್ಥ ನಾರಾಯಣ ಅಂತೀವಿ ನಾವು. ಯಾವ ವೃಕ್ಷಕ್ಕೂ ಹಾಗೆ ಹೇಳೋದಿಲ್ಲ. ಅಶ್ವತ್ಥ ನಾರಾಯಣ. ಮತ್ತು ಅಶ್ವತ್ಥ ಮತ್ತು ವಟವೃಕ್ಷವನ್ನು ದಕ್ಷಿಣಾಮೂರ್ತಿ ಸಂಕೇತ ಅಂತಲೂ ಹೇಳ್ತೀವಿ. ಇನ್ನೊಂದು, ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ಶನಿ ದೋಷ ಹೋಗ್ತದೆ ಅನ್ನೋದು ಒಂದು. ಇನ್ನೊಂದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದ್ರಿಂದ ಸಂತಾನ ಮತ್ತು ಮದುವೆ ಆಗ್ತದೆ ಅನ್ನೋದು 2. ಇನ್ನೊಂದು, ಅಶ್ವತ್ಥನ ಸೇವೆ ಮಾಡೋದ್ರಿಂದ ಬ್ರಹ್ಮಹತ್ಯಾ ದೋಷವೂ ಹೋಗ್ತದೆ. ಹಾಗಾಗಿ ಯಾವುದಾರೊಂದು ವೃಕ್ಷಕ್ಕೆ ಮನುಷ್ಯನಿಗೆ ಮಾಡಿದ ಹಾಗೆ ದ್ವಿಜ ಅಂತ ಉಪನಯನಾದಿಗಳು ಮಾಡ್ತೀವಿ. 1000 ಎಲೆ ಆದಮೇಲೆ ಉಪನಯನ ಮಾಡ್ತೀವಿ. 10,000 ಎಲೆ ಆದಮೇಲೆ ಅವನಿಗೆ ಮದುವೆಯನ್ನು ಮಾಡ್ತಾರೆ. ಒಂದೇ ವೃಕ್ಷಕ್ಕೆ ಮನುಷ್ಯರಿಗೆ ಮಾಡೋ ಸಂಸ್ಕಾರಗಳನ್ನೆಲ್ಲ ಮಾಡ್ತೀವಿ. ಸೊ ಹಾಗಾಗಿ ಅಶ್ವತ್ಥನನ್ನು ವಟುವಾಗಿ ನೋಡ್ತೀವಿ. ಅವನಿಗೆ ಬೇವಿನ ವೃಕ್ಷದ ಜೊತೆಗೆ ಮದುವೆ ಬೇವು ಅಂದರೆ ಶಕ್ತಿ ಅಂತ ಹೇಳಿ, ಪುರುಷನ ಸಂಕೇತ ಅಶ್ವತ್ಥ ಅಂತ ಹೇಳಿ, ಕಾಸ್ಮಿಕ್ ಟವರ್ ಸಮೇತ ಧ್ಯಾನ ಮಾಡೋದೆಲ್ಲ ಹಿಂದಿನ ಋಷಿಗಳ ಕುಟೀರಗಳಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇರ್ತಿತ್ತು ಬೆಳಗ್ಗೆ ಜಪ ಮಾಡಲಿಕ್ಕಂತ. ಈಗಲೂ ಕೇರಳದ ಹಳೆಯ ದೇವಸ್ಥಾನಗಳಲ್ಲಿ ಹೋದರೆ ನೀವು ನೋಡ್ಬೋದು. ಸೊ ಅಂಥ ಅಶ್ವತ್ಥ ನಾರಾಯಣಕ್ಕೆ ತೀರ್ಥಹಳ್ಳಿ ಅನ್ನೋದು ತೀರ್ಥಗಳ ಕ್ಷೇತ್ರ. ಬ್ರಹ್ಮಹತ್ಯಾ ದೋಷ ಹೋಗೋ ಜಾಗ ಮಹಿಷಿ, ಮಾತೃಹತ್ಯಾ ದೋಷ ಹೋಗಲಿಕ್ಕೆ ಪರಶುರಾಮರ ಕೊಡಲಿಯನ್ನು ತೊಳೆದ ಜಾಗ ತೀರ್ಥಹಳ್ಳಿಯ ಮೈನ್ ಸಿಟಿ ರಾಮೇಶ್ವರ ದೇವಸ್ಥಾನ. ಹಾಗೆ ಬ್ರಹ್ಮಹತ್ಯಾ ದೋಷವನ್ನು ಕಳ್ಕೊಳ್ಳೋ ಇನ್ನೊಂದು ಜಾಗ
ಯಾವುದು ಅಂತ ಹೇಳಿದರೆ ರಾಮ ಪ್ರತಿಷ್ಠೆ ಮಾಡಿದ ಭೃಗವತಿ. ಈ ಮೂರು ಒಂದೇ ಲೈನಲ್ಲಿದೆ. ಯಾರ್ಯಾರು ತೀರ್ಥಹಳ್ಳಿಯ ಬದಿ ಹೋದರೆ, ಯಾಕೆ ಆ ತೀರ್ಥಹಳ್ಳಿಯಲ್ಲಿ ತೀರ್ಥ ಉದ್ಭವ ಆಗಿದ್ದೇ ಲಕ್ಷ್ಮಣನಿಂದ. ಶರ ಅವನ ಬಾಣದಿಂದ ಒಂದು ನದಿಯನ್ನು ಉತ್ಪತ್ತಿ ಮಾಡ್ತಾನೆ, ಅದರ ಹೆಸರು ಶರಾವತಿ. ಅದು ಅಲ್ಲೇ ಇದೆ, ಅದನ್ನು ನೋಡ್ಕೊಂಡು ಬರ್ಬೋದು. ಸೊ ಈ ತೀರ್ಥಗಳೇ ತುಂಬಿರೋ ಊರು ಆ ತೀರ್ಥಹಳ್ಳಿ. ಕರ್ನಾಟಕದ ರಾಮೇಶ್ವರ ಅಂತ ಹೇಳ್ಬೋದು ತೀರ್ಥಹಳ್ಳಿ. ಹೇಗೆ 33 ತೀರ್ಥಗಳು ರಾಮೇಶ್ವರದಲ್ಲಿದೆ, ಹಾಗೆ ವಿಶೇಷವಾದ ಹಲವು ತೀರ್ಥಗಳು ತೀರ್ಥಹಳ್ಳಿಯಲ್ಲಿದೆ. ಸೊ ಯಾರ್ಯಾರು ಇದರ ಬಗ್ಗೆ ಅಧ್ಯಯನ ಮಾಡೋರು, ಇಂಟ್ರೆಸ್ಟ್ ಇರೋರು ಅಂಥವರು ಈ ತೀರ್ಥ ದರ್ಶನ ಮಾಡಲಿ. ಮತ್ತು ಯಾರು ರಾಮನನ್ನು ಅಧ್ಯಯನ ಮಾಡೋರು, ರಾಮನನ್ನು ತಿಳಿಬೇಕು ಅನ್ನೋರು, ಶ್ರೀರಾಮದೇವರು ನೆಟ್ಟ ಅಶ್ವತ್ಥ ವೃಕ್ಷದ ದರ್ಶನ ಮಾಡಲಿ. ಮತ್ತು ಆ ದೇವಸ್ಥಾನದ ವಿಶೇಷವೂ ನಾನು ಹೇಳ್ತೀನಿ. ನನಗೆ ಅತಿ ಇಷ್ಟವಾದ ಜಾಗ. ಆ ದೇವಸ್ಥಾನಕ್ಕೆ ಮಕ್ಕಳಿಲ್ದವರು ಹೋಗಿ ಪ್ರಾರ್ಥನೆ ಮಾಡಿ ಬಂದರೆ ಅವರಿಗೆ ಮಗು ಆಗಿದ್ದು ಸುಮಾರು ನಿದರ್ಶನಗಳುಂಟು. ಒಂದು ಪುಟ್ಟ ಹಳ್ಳಿ. ಯಾರು ಭಗವಂತನಿಗಿಂತ ವೈದ್ಯ ಯಾರಿಲ್ಲ ಅಂತ ನನ್ನ ನಂಬಿಕೆ. ಅಂಥವರು ಮತ್ತು ಪಿತೃದೋಷಗಳಿಂದ ಒದ್ದಾಡ್ತಾ ಇರೋರು ಆ ಅಶ್ವತ್ಥನಾರಾಯಣನ ದರ್ಶನ ಮಾಡಿ ಆ ನದಿಯಲ್ಲಿ ಸ್ನಾನ ಮಾಡಿ ಸ್ವಲ್ಪ ನಿಮಗೆ ಅದರ ರಿಲ್ಯಾಕ್ಸೇಷನ್ ಸಿಗ್ತದೆ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ಸೈಂಟಿಫಿಕಲಿ ನದಿ ಸ್ನಾನ ಕೈನೆಟಿಕ್ ಎನರ್ಜಿ. ಅಶ್ವತ್ಥ ವೃಕ್ಷವನ್ನು ಪ್ರಕೃತಿ ಆರಾಧನೆ. ಹಿಂದಿನವರು ವೃಕ್ಷದ ಕೆಳಗೆ ದೇವರನ್ನು ಪ್ರತಿಷ್ಠೆ ಮಾಡ್ತಿದ್ದಕ್ಕೂ ಕಾರಣ ಪ್ರಕೃತಿ ನಾವು ಬೇರೆ ಅಲ್ಲ, ಪ್ರಕೃತಿಯಲ್ಲೇ ದೇವರನ್ನು ನೋಡಿದ್ದು ಯಾವುದಾದ್ರು ಧರ್ಮ ಇದ್ದರೆ ಅದು ಸನಾತನ ಧರ್ಮ. ಸೊ ಇನ್ನು ನವಗ್ರಹಕ್ಕೆ ರಿಲೇಟ್ ಮಾಡಿ ಹೇಳಿದರೆ ಅಶ್ವತ್ಥ ಗುರುವಿಗೆ ಸಂಬಂಧಪಟ್ಟ ವೃಕ್ಷ, ಗುರುಗ್ರಹಕ್ಕೆ ನಾಲೆಡ್ಜಿಗೆ ಸಂಬಂಧಪಟ್ಟ ವೃಕ್ಷ. ಅಲ್ಲಿ ನಿಷ್ಠೆಯಿಂದ ಪೂಜೆ ಮಾಡೋ ಒಬ್ಬರು ಪುರೋಹಿತರಿದ್ದಾರೆ. ನಾನು ನೋಡಿದ ಹಾಗೆ ಭಗವಂತನನ್ನು ಆ ನಿಷ್ಠೆಯಲ್ಲಿ ನಮ್ಮ ಕಡೆ ಪೂಜೆ ಮಾಡೋರು ನಾನು ನೋಡಲಿಲ್ಲ. ಭಗವಂತನನ್ನೇ ಪ್ರೀತಿಸೋ ಒಬ್ಬ ಋತ್ವಿಜ. ಸೊ ಆ ಜಾಗ ನಿಜವಾಗ್ಲೂ ಕಾಸ್ಮಿಕ್ ಪವರ್ಗಳಿಂದ ಕೂಡಿದ ಜಾಗ. ಅದರ ದರ್ಶನ ಸಿಗಲಿ. ಇನ್ನೊಂದು ಲಾಜಿಕಲಿ ಹೇಳಬೇಕಂದ್ರೆ ನಮ್ಮ ಮಕ್ಕಳನ್ನು ಎಲ್ಲೆಲ್ಲೋ ಸಂತೆ ಕರ್ಕೊಂಡು ಹೋಗ್ಲಿಕ್ಕಿಂತ ಇಲ್ಲಿ ಕರ್ಕೊಂಡು ಹೋದಾಗ ಅವರಿಗೆ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ಸು ಬರ್ತದೆ. ಆ ವೃಕ್ಷಗಳನ್ನು ಉಳಿಸಬೇಕು, ವೃಕ್ಷವೂ ದೇವರ ಸಮಾನ ಅನ್ನೋ ಪ್ರಜ್ಞೆ ಅವರಿಗೆ ಹುಟ್ಟುತ್ತೆ. ಈ ಎರಡೂ ರೀಸನ್ನಿಗೆ ಆಶ್ರಮದ ಡಿವೋಟಿಗಳು ಯಾರ್ಯಾರು ತೀರ್ಥಹಳ್ಳಿಗೆ ಹೋದಾಗ ದಯಮಾಡಿ, ಮತ್ತು ಅಲ್ಲಿ ಮುಖ್ಯ ಪ್ರಾಣ ಜ್ಞಾನದ ದೇವತೆ ಅವನ ದರ್ಶನವು ನಿಮಗೆ ಮಕ್ಕಳಿಗೆ ವಿದ್ಯೆಗೆ ಅನುಗ್ರಹ ಆಗ್ತದೆ ಅಂತ ಹೇಳ್ತಾ, ಮತ್ತು ಶಾರದೆ ಹತ್ತಿರ ಇರುವ ತುಂಗಿ ಅಲ್ಲೂ ಹರಿತಾಳೆ, ಅವಳ ಅನುಗ್ರಹವೂ ನಿಮಗಾಗಲಿ. ಮತ್ತು ಅತಿ ವಿಶೇಷವಾದ ದಿನ ಅಶ್ವತ್ಥನಾರಾಯಣಂದೇನೆಂದರೆ ಚಿತ್ತ ಪೌರ್ಣಿಮೆ ಅಂತ ಹೇಳಿ, ಹಿಮಾಲಯದಲ್ಲಿ ಋಷಿಗಳೆಲ್ಲ ತಪಸ್ಸು ಮಾಡೋ ದಿನ. ಆ ಪೌರ್ಣಿಮೆ ದಿನ ಆ ಜಾಗದಲ್ಲಿ ಜಾತ್ರೆ ಆಗ್ತದೆ ಅಂತ ನಾನು ಕೇಳಪಟ್ಟೆ. ಸೊ ಆ ದಿನವೂ ವಿಷ್ಣು ದರ್ಶನ ಮಾಡಿದರೆ ಎಂಥ ದೋಷಗಳಿದ್ದರೂ ಅಲ್ಲಿ ಹೋಗ್ತದೆ ಅನ್ನೋದು ಅಲ್ಲಿ ಪ್ರತೀತಿ. ಮತ್ತು ಇನ್ನೊಂದು ಅಮಾವಾಸ್ಯೆ ಇದೆ. ಆ ದಿನಗಳಲ್ಲಿ ಆ ಕ್ಷೇತ್ರ ದರ್ಶನ ಮಾಡೋದರಿಂದ ಭಗವಂತನೇ ಹೇಳಿದ್ದಾನಂತೆ, ಎಂಥ ಮಹಾದೋಷಗಳಿದ್ದರೂ ಅಲ್ಲಿ ಅದನ್ನು ನಾನು ಪರಿಹಾರ ಮಾಡ್ತೀನಿ ಅಂಥೇಳಿ. ಎಲ್ಲ ಭಕ್ತರು ಆಸ್ತಿಕ ಭಕ್ತರು, ದೇವರ ನಂಬಿಕೆ ಇರೋರು, ದೇವರ ನಮ್ಮ ಹಳೆಯ ದೇವಸ್ಥಾನಗಳ ವೈಭವವನ್ನು ಆನಂದ ಪಡುವವರು ಎಲ್ಲರೂ ಈ ಜಾಗವನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.